ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಕುರುಬ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳ ಭವನದ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಿಸಲು ಸ್ಥಳಾವಕಾಶ ಕೋರಿ ಸಚಿವರಿಗೆ ಮನವಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ತಾಲೂಕು ಕುರುಬ ಸಮಾಜದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರಿಗೆ ಮನವಿ ಪತ್ರವನ್ನು ನೀಡಿದರು. ನಂತರ ದೇವನಹಳ್ಳಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಸ್ಕೆ ಕೋದಂಡರಾಮು ಮಾತನಾಡಿ, ನವೆಂಬರ್ 8ಕ್ಕೆ ಕನಕದಾಸ ಜಯಂತಿಯ ವಿಜೃಂಭಣೆಯಿಂದ ಆಚರಿಸಲು ಮಠದಿಂದ ಆನೆಯನ್ನ ಕರೆಸಿ ಕನಕದಾಸರ ಭಾವಚಿತ್ರವನ್ನ ಮೆರವಣಿಗೆ ಮಾಡಲು ಅಗತ್ಯವಾದ ಅರಣ್ಯ ಇಲಾಖೆ ಮತ್ತು ಡಿಸಿಪಿ ಅಧಿಕಾರಿಗಳಿಂದ ಅನುಮತಿ ಕೊಡಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳ ಭವನದ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಸ್ಥಳಾವಕಾಶ ಕಲ್ಪಿಸುವಂತೆ ಸಚಿವರಿಗೆ ಮನವಿ ಮಾಡಲಾಯಿತು. ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದರು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸಿ ಜಗನ್ನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ತತ್ತಮಂಗಲ ರಮೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಬೆಟೇನಹಳ್ಳಿ ಮಹೇಶ್ ಕುಮಾರ್, ಪುರಸಭಾ ಉಪಾಧ್ಯಕ್ಷ ಜಿಎ ರವೀಂದ್ರ, ಪದಾಧಿಕಾರಿಗಳಾದ ರವಿಕುಮಾರ್, ಮಂಜುನಾಥ್, ಮುನಿರಾಜು, ಶಶಿಕಲಾ, ಮಾಧವಿ, ಕಾಂತರಾಜು, ಮೀನಾಕ್ಷಿ ಕೃಷ್ಣಮೂರ್ತಿ, ಮುಖಂಡರುಗಳಾದ ರಾಧಾರೆಡ್ಡಿ ಸೇರಿದಂತೆ ಸಮಾಜದ ಸದಸ್ಯರು ಇನ್ನೂ ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಇವತ್ತು ನಾವು ಸಚಿವರಿಗೆ ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ. ಅದರ ಸಾರಾಂಶ ಏನು ಅಂತಂದರೆ, ನಾವು 8ನೇ ತಾರೀಕು ಮುಂದಿನ ನವೆಂಬರ್ ತಿಂಗಳಲ್ಲಿ 8ನೇ ತಾರೀಕು ಇದರಲ್ಲಿ ಕನಕದಾಸರ ಜಯಂತಿ ಇದೆ. ಆ ಕನಕದಾಸರ ಜಯಂತಿಗೆ ನಾವು ಆಗಮಿಸಿ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಒಂದು ಆನೆಯನ್ನು ತರಿಸಿ ಕನಕದಾಸರ ಪ್ರತಿಮೆಯನ್ನು ಅದರಲ್ಲಿ ಇಟ್ಟು ಮೆರವಣಿಗೆ ಮಾಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಟ್ಟಿದ್ರು. ಅದಕ್ಕೂ ಕೂಡ ಆನೆ ಕೂಡ ನಾವು ಅಲ್ಲಿ ಮಠದಲ್ಲಿ ಬುಕ್ ಮಾಡಿ ಹೇಳಿದ್ದೀವಿ. ಅದಕ್ಕೆ ಆನೆ ಬರೋದಕ್ಕೆ ಫಾರೆಸ್ಟ್ ಅರಣ್ಯ ಇಲಾಖೆಯವರಿಗೆ ಮತ್ತು DCP ಅವರಿಗೆ ಹೇಳಿ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಭವನ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣ ಮಾಡೋದಕ್ಕೆ ನಮಗೊಂದು ಜಾಗವನ್ನು ಮೀಸಲಿಟ್ಟು ಮಾಡಿಕೊಡ್ಬೇಕು ಅಂತಲೂ ಕೂಡ ಅವರಲ್ಲಿ ಮನವಿ ಮಾಡಿ ಕೇಳ್ಕೊಂಡಿದ್ದೀವಿ. ಅದಕ್ಕೂ ಸ್ಪಂದಿಸಿ ಹೇಳಿದ್ದಾರೆ, ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಮನವಿಯನ್ನು ಕೊಟ್ಟು ಎಲ್ಲ ಸಮುದಾಯದವರು ಸೇರಿ ಅವ್ರಿಗೆ ಮನವಿ ಮಾಡಿ ಕೊಟ್ಟಿದ್ದೀವಿ.